ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಕಿಚನ್. ನಾನಿವತ್ತು ಮರವಾಯಿ ಸುಕ್ಕ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದಕ್ಕೆ ಬೇಕಾದ ಸಾಮಗ್ರಿಯನ್ನು ನೋಡೋಣ. ಮೊದಲಿಗೆ ಸಣ್ಣದಾಗಿ ಹೆಚ್ಚಿಟ್ಟ 1 ಈರುಳ್ಳಿ, 2 ಟೊಮೆಟೊ, ಧನಿಯಾ 1 ಚಮಚ, ಒಣಮೆಣಸು 4ರಿಂದ 5, ತೆಂಗಿನಕಾಯಿ ತುರಿ 1 ಕಪ್ನಷ್ಟು, 1 ಚಮಚ ಅಕ್ಕಿ, 5-6 ಕರಿಬೇವು ಸೊಪ್ಪು, 5-6 ಎಸಳು ಬೆಳ್ಳುಳ್ಳಿ, 1 ಚಮಚ ಜೀರಿಗೆ ಮತ್ತು ಮರವಾಯಿ. ಇದನ್ನು ಉಪ್ಪು ಹಾಕಿ ಚೆನ್ನಾಗಿ 2-3 ಬಾರಿ ತೊಳೆದು ತೆಗೆದಿಟ್ಟಿದ್ದೀನಿ. ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ತೊಳೆದಿಟ್ಟ ಮರವಾಯಿಯನ್ನು ಹಾಕಿ 1 ಕುದಿ ಕುದಿಸ್ಬೇಕು. ಒಂದು ಬಾಣಲೆಗೆ ಒಣಮೆಣಸಿನಕಾಯಿ ಹುರಿದು ನಂತರ ಧನಿಯಾ, ಜೀರಿಗೆ, ಅಕ್ಕಿ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಬೇಕು. ಇದು ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು. ಗ್ಯಾಸ್ ಆನ್ ಮಾಡಿ ಅದಕ್ಕೆ ಒಂದು ಬಾಣಲಿ ಇಟ್ಟು ಅದಕ್ಕೆ 2 ಚಮಚ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಕರಿಬೇವು ಸೊಪ್ಪು, ಟೊಮೆಟೊ ಹಾಕಿ ಫ್ರೈ ಮಾಡಿ ನಂತರ ಇದಕ್ಕೆ ಕುದಿಸಿದ ಮರವಾಯಿಯನ್ನು ಹಾಕಿ 1 ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸಬೇಕು. ಬೆಂದ ಮೇಲೆ ಪುಡಿ ಮಾಡಿಟ್ಟ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಡ್ರೈ ಆಗಲು ಬಿಡಿ. ಇದಕ್ಕೆ ತೆಂಗಿನ ತುರಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಮರವಾಯಿ ಸುಕ್ಕ ರೆಡಿಯಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ಸಿಂಪ್ಲಿ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.